ವೆಲ್ಕಮ್ ಬ್ಯಾಕ್ ಟು ಮೇಘಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಫಸ್ಟ್ಲಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನು ಇವಾಗ ಫ್ರೆಶ್ ಅಪ್ ಆಗಿ ಇವಾಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ದೇವ್ರ ದೀಪದ್ದೆಲ್ಲ ನೀಟಾಗಿ ಬೆಳಗಬೇಕಿತ್ತು. ಎಲ್ಲ ನೀಟಾಗಿ ಇವಾಗ ಕ್ಲೀನ್ ಮಾಡಿಕೊಂಡೆ, ಒರೆಸ್ಕೊಂಡ್ರೆ ಆಯಿತು. ಇನ್ನು ಪೂಜೆ ಮಾಡೋದಷ್ಟೇ. ನಾನೇನು ಸಿಂಪಲಾಗಿ ಯಾವಾಗಲೂ ಪೂಜೆ ಮಾಡೋದು. ನಾನೇನು ಲಕ್ಷ್ಮಿ ಕುಣಿಸಲ್ಲ. ಸೀರೆ, ಬಳೆ, ಹಣ್ಣು ಆ ಥರ ಮಡಗ್ಬಿಟ್ಟು ಒಬ್ಬಟ್ಟು ಮಾಡ್ತೀನಿ. ಅದೆಲ್ಲ ಮಡಗ್ಬಿಟ್ಟು ಸುಮ್ಮನೆ ಪೂಜೆ ಮಾಡ್ತೀನಿ ಅಷ್ಟೇ. ನಾನು ಆಗಿನಿಂದನೂ ಹಾಗೆ ಮಾಡ್ಕೊಂಡು ಬಂದಿರೋದ್ರಿಂದ ಹಾಗೆ ಮಾಡ್ತೀನಿ. ಇನ್ನು ಇವಾಗ ದೇವ್ರ ದೀಪ ಎಲ್ಲ ಕ್ಲೀನ್ ಮಾಡ್ಕೋತಿದ್ದೆ. ನೆನ್ನೆನೇ ಮಾಡಬೇಕಿತ್ತು, ಆದರೆ ನೆನ್ನೆ ನನಗೆ ಟೈಮ್ ಸಿಗಲಿಲ್ಲ, ಅದಕ್ಕೆ ಇವಾಗ ಮಾಡ್ತಾಯಿದ್ದೆ. ಆಮೇಲೆ ಇವತ್ತು ಇನ್ನೊಂದೇನೆಂದರೆ ಕಡಲೆಬೇಳೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೈವೇದ್ಯಕ್ಕೆ ಇಡಬೇಕು. ಫಸ್ಟು ಪೂಜೆ ಮಾಡಿಬಿಡೋಣ, ಆಮೇಲೆ ನೈವೇದ್ಯ ಮಾಡಿ ಇಟ್ಟು ಸೀರೆ ಬಳೆ ಎಲ್ಲ ಇಟ್ಟು ತಿರ್ಗಿ ಇನ್ನೊಂದ್ಸತಿ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಪೂಜೆ ಮಾಡಿಬಿಡ್ತೀನಿ. ಪೂಜೆ ಮಾಡಿದಾದಮೇಲೆ ನೈವೇದ್ಯನ ಮಾಡ್ತೀನಿ. ಹೇಗೆ ಅಂದರೆ ಪೂಜೆ ಮಾಡಲಿಕ್ಕೆ ಟೈಮ್ ಆಗಿಬಿಡುತ್ತೆ ನಾನು ನೈವೇದ್ಯ ಮಾಡ್ಕೊಂಡು ನಿಂತ್ಕೊಂಡ್ರೆ ಅಂದ್ಬಿಟ್ಟು ಫಸ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಒಬ್ಬಟ್ಟು ಮಾಡ್ತೀನಲ್ವಾ, ಒಬ್ಬಟ್ಟು ಮಾಡಿಬಿಟ್ಟು ದೇವ್ರಿಗೆ ಇಟ್ಬಿಟ್ಟು ಪೂಜೆ ಮಾಡಬೇಕು. ಆಮೇಲೆ ಇನ್ನೊಂದು ಸತಿ ಮಾಡ್ತೀನಿ ನಾನು ಹಾಗೆ. ಇನ್ನು ಪುಟ್ಟ ಮಲಗಿದ್ದಾರೆ. ಆಮೇಲೆ ಇದನ್ನ ಹೇಗೆ ಬೆಳಗ್ತೀನಿ ನಾನು ದೇವ್ರ ಪೂಜೆದು ಸಾಮಾನು ಅಂತಂದರೆ, ಫಸ್ಟು ಮಾಮೂಲಿ ವಿಮ್ ಸೋಪಲ್ಲಿ ಬೆಳಗ್ಬಿಟ್ಟು ಅದಾಗಿದ್ದಾದ್ಮೇಲೆ ಹುಣಸೆ ಹಣ್ಣು ಹಚ್ಬಿಟ್ಟು ರಂಗೋಲಿ ಪುಡಿನಲ್ಲಿ ಬೆಳಗ್ಬಿಟ್ರೆ ಈ ಥರ ಕಲರ್ಫುಲ್ಲಾಗಿ ಚೆನ್ನಾಗಾಗುತ್ತೆ. ವೈಟಿಗೆ ಪೀತಾಂಬರಿ ಹಾಕ್ಬೋದು, ಆದರೆ ಪೀತಾಂಬರಿ ಹಾಕಿದ್ರೆ ಏನಾಗುತ್ತೆ ಅಂದರೆ 2 ವೀಕ್ಸ್ಗಿಂತ ಬೇಗನೆ ಒಂಥರ ಕಲರ್ ಡಿಮ್ ಆಗಿಬಿಡುತ್ತೆ ಪೀತಾಂಬರಿ ಆಗಿ ಬೆಳೀತಾ ಇದ್ದರೆ. ಅದಕ್ಕೆ ನಾನು ನಮ್ಮಮ್ಮ ಹೇಳ್ಕೊಟ್ಟಿದ್ದು ನನಗಿದು. ಫಸ್ಟು ಸೋಪಲ್ಲಿ ಬೆಳಗ್ಬಿಟ್ಟು ಅದಾಗಿದ್ದಾದ್ಮೇಲೆ ಹುಣಸೆ ಹಣ್ಣು ಹಚ್ಬಿಟ್ಟು ರಂಗೋಲಿ ಪುಡಿನಲ್ಲಿ ಬೆಳಗ್ಬಿಟ್ರೆ ಈ ಥರ ವೈಟಿಗೆ ಆಗಿಬಿಡುತ್ತೆ. ಕಲರಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪೀತಾಂಬರಿಲಿ ಬೆಳಗ್ಬೋದು, ಆದರೆ ಅನ್ನಲ್ಲ ನಾನು ಬೇಗ ಕಲರ್ ಡಿಮ್ ಆಗಿಬಿಡುತ್ತೆ. ಆಮೇಲೆ ಒಂಥರ ಗ್ರೀನ್ ಬಂದ್ಬಿಡುತ್ತೆ ಇದ್ರ ಮೇಲೆ. ಅದಕ್ಕೆ ನಾನು ಇದೇ ಅಡ್ಜಸ್ಟ್ ಆಗ್ಬಿಡ್ತು. ಅದಕ್ಕೆ ನಾನು ಇದೇ ಥರ ಮಾಡ್ತೀನಿ. ಇವಾಗ ಪೂಜೆ ಮಾಡಿಬಿಡೋಣ ಫಸ್ಟು. ಇನ್ನಿವಾಗ ಎಲ್ಲ ಪೂಜೆನ ಮಾಡ್ಕೋತಿದ್ದೀನಿ. ಏನು ಗೊತ್ತಾ, ನಾನು ಮೊದಲೇ ಹೇಳ್ದಾಗೆ ಪೂಜೆ ಮಾಡಿದಾದಮೇಲೆ ನೈವೇದ್ಯನ ಮಾಡ್ಕೋತೀನಿ. ನಾನು ಯಾವುದೋ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಅಲ್ವಾ, ಅದೇ ರೀತಿ ಇವತ್ತು ಕೂಡ ಹಾಗೆ ಮಾಡಿದೆ. ಮಾಮೂಲಿ ನಾನು ಹೇಳ್ದಾಗೆ ಲಕ್ಷ್ಮಿ ಏನು ಕುಣಿಸಲ್ಲ, ನಾನು ಸೀರೆ ಬಳೆ ಎಲ್ಲ ಮುಂದೆ ಇಟ್ಟು ಪೂಜೆ ಮಾಡ್ತೀನಿ ಅಷ್ಟೇ. ಇವಾಗ ಪುಟ್ಟ ಕೂಡ ಫ್ರೆಶ್ ಅಪ್ ಆಗೋಕ್ಕೆ ಅಂದರೆ ಸ್ನಾನ ಮಾಡಲಿಕ್ಕೆ ಹೋಗಿದ್ದಾರೆ. ಅಷ್ಟರಲ್ಲಿ ನಾನು ಪೂಜೆ ಮಾಡಿ ನೈವೇದ್ಯ ಪ್ರಿಪೇರ್ ಮಾಡೋಣ ಅಂದ್ಕೊಂಡು ಬೇಗ ಪೂಜೆ ಮುಗಿಸಿ ನೈವೇದ್ಯನ ಪ್ರಿಪೇರ್ ಮಾಡ್ತೀನಿ. ಬನ್ನಿ ಇವಾಗ ಕಡಲೆಬೇಳೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಕಾಳೊಬ್ಬಟ್ಟು ಅಂತಲೂ ಅಂತಾರೆ ಕೆಲವರು, ಆ ಥರನಾದರೂ ಹೇಳ್ಬೋದು, ಇಲ್ಲ ಕಡಲೆಬೇಳೆ ಒಬ್ಬಟ್ಟು ಅಂತನಾದರೂ ಹೇಳ್ಬೋದು. ತುಂಬ ಶ್ರೇಷ್ಠ ವರಮಹಾಲಕ್ಷ್ಮಿಗೆ ಒಬ್ಬಟ್ಟು. ಬನ್ನಿ ಇವಾಗ ಒಬ್ಬಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಫಸ್ಟಿಗೆ ಇವಾಗ ಕಾಳನ್ನ ಬೇಯಿಸ್ಕೊಬಿಡೋಣ. 1 ಕಪ್ಪಷ್ಟು ಕಾಳನ್ನ ಹಾಕ್ತಿದ್ದೀನಿ, ಅಂದರೆ ಕಡಲೆಬೇಳೆನ. ಅದಾಗಿದ್ದಾದಮೇಲೆ ಅರ್ಧ ಕಪ್ಪಷ್ಟು ಸಾರಿನ ಬೇಳೆನ ಹಾಕ್ತಿದ್ದೀನಿ. ಈ ಥರ ಹಾಕಕ್ಕೆ ಹೇಳಿದ್ದು ನಮ್ಮ ಅತ್ತೆ. ಅಂದರೆ ನಾನು ಕಡಲೆಬೇಳೆಲೇ ಯಾವಾಗಲೂ ಮಾಡ್ತಿದ್ದೆ, ಅವರು ಸಾರಿನ ಬೇಳೆನ ಸೇರಿಸಿ ಕೂಡ, ಅಂದರೆ ತೊಗರಿ ಬೇಳೆನ ಸೇರಿಸಿ ಕೂಡ ಅವರು ಮಾಡ್ತಾರೆ. ಅದಕ್ಕೆ ಹಾಗೆ ಮಾಡು ಚೆನ್ನಾಗಾಗುತ್ತೆ ಅಂದರು, ಅದಕ್ಕೆ ಹಾಕಿದ್ದೀನಿ. ಇವಾಗ 10 ರೂಪಾಯಿಗದು ಕಾಳು ಬೇಯ್ತಾ ಇರಲಿ. 15 ಮಿನಿಟ್ಸ್ ಆದರೂ ಬೇಕು ಟೈಮು ಬೇಯೋದಕ್ಕೆ ಕಾಳು. ಅಷ್ಟರಲ್ಲಿ ನಾನು ಇವಾಗ ಕನಕನ ಕಲಿಸ್ಕೊಬಿಡೋಣ ಅಂದ್ಬಿಟ್ಟು, ಅಂದರೆ ನಾನು ಸ್ವಲ್ಪ ಒಬ್ಬಟ್ಟನ್ನ ತಟ್ಕೋತಿದ್ದೀನಿ. ಹೂರ್ಣ ಅಂದ್ರೆ ಸ್ವಲ್ಪ ನಮ್ಮ ಮನೆ ಜಾಸ್ತಿನ ಪುಟ್ಟ ಜಾಸ್ತಿ ಹೂರ್ಣ ತಿಂತಾರೆ ಒಬ್ಬಟ್ಟಿಗಿಂತ ಜಾಸ್ತಿ. ಅದಕ್ಕೆ ಸ್ವಲ್ಪ ತಟ್ಟೋಣ ಒಬ್ಬಟ್ಟನ್ನ, ಹೂರ್ಣನೇ ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಹಾಕಿರೋದು 1 ಕಾಯಿ ಮತ್ತು 1 ಲೋಟ ಅಷ್ಟು ಕಾಳು ಹಾಕಿದ್ದೀನಿ ಅಲ್ವಾ. ಅದಕ್ಕೆ ನಾನಿವಾಗ ಸ್ವಲ್ಪ ಅಂದರೆ 2 ಕಪ್ಪಷ್ಟು ಮೈದಾ ಹಿಟ್ಟು, ಅದಾಗಿದ್ದಾದಮೇಲೆ ಸೂಜಿ ರವೆ ಬರುತ್ತೆ ನೋಡಿ, ಅದನ್ನ ನಾನು ಸ್ವಲ್ಪ ಸೇರಿಸ್ಕೊತಿದ್ದೀನಿ. ಸೂಜಿ ರವೆ ಹಾಕಿದ್ರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ, ಅದಕ್ಕೆ ಸೂಜಿ ರವೆನ ಸೇರಿಸಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಇವಾಗ ಅರಿಶಿಣದ ಪುಡಿ, ಅದಾಗಿದ್ದಾದಮೇಲೆ ಸ್ವಲ್ಪ ಉಪ್ಪು, ಇಷ್ಟನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಕೊತೀನಿ. ಅಂದರೆ ಫಸ್ಟು ನೀರನ್ನ ಹಾಕಿ ಚೆನ್ನಾಗಿ ಬರಬೇಕದು, ಅಂದರೆ ಗೊತ್ತಾಗುತ್ತಲ್ವ ಕನ್ಸಿಸ್ಟೆನ್ಸಿ ನಿಮಗೆ. ಯಾವಾಗಲೂ ಚಪಾತಿ ಹಿಟ್ಟು ಕಲಿಸ್ಕೊತೀರಲ್ಲ ಆ ಥರ ಕಲಿಸ್ಕೋಬಾರ್ದು, ಸ್ವಲ್ಪ ಇನ್ನೂ ತೆಳುವಾಗೆ ಕಲಿಸ್ಕೋಬೇಕು. ಆವಾಗ ಬಡಿಯೋಕ್ಕೆ ಚೆಂದ, ಅಂದರೆ
ಒಬ್ಬಟ್ಟನ್ನ ಬಳಿಯೋದು ಚೆಂದ, ತಟ್ಕೊಬೋದು, ಆರಾಮ್ಸಾಗಿ ತಟ್ಕೊಬೋದು ಸ್ವಲ್ಪ ಸಾಫ್ಟಾಗಿದ್ದರೆ. ಇವಾಗ ನೀರು ಹಾಕಿ ಕಲಸಿದಾದ್ಮೇಲೆ ಚೆನ್ನಾಗಿ ಎಣ್ಣೆ ಹಾಕ್ಬೇಕಿದೀಗ. ಆವಾಗಲೇ ಎಣ್ಣೆ ಹಾಕಿದಷ್ಟು ಚೆನ್ನಾಗಿ ಬನಿ ಬರುತ್ತೆ ಹಿಟ್ಟು. ಚೆನ್ನಾಗಿ ಎಣ್ಣೆ ಹಾಕಿ ಫಸ್ಟ್ ಇವಾಗ ನೀರಲ್ಲಿ ಕಲಿಸ್ಕೊಬಿಟ್ಟಿದ್ದೀನಿ. ಇವಾಗ ಮಾಮೂಲಿ ಈ ಕನ್ಸಿಸ್ಟೆನ್ಸಿನಲ್ಲಿ ಕಲಿಸ್ಕೊಂಡಿದ್ದೀನಿ. ಇವಾಗ ಎಣ್ಣೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟೇ ಎಣ್ಣೆ ಹಾಕೋತಿದ್ದೀನಿ. ಎಣ್ಣೆ ಹಾಕಿದಾದ್ಮೇಲೆ ಚೆನ್ನಾಗಿ ಕಲಸಿ ಒಂದು ರೌಂಡ್ ಚೆನ್ನಾಗಿ ಕಲಸಿ 1-2 ಅವರ್ಸ್ ಇಟ್ಬಿಟ್ರೆ ಚೆನ್ನಾಗಿ ಬನಿ ಬರುತ್ತೆ. ಅಟ್ಲೀಸ್ಟ್ ಇಲ್ಲಾಂದರೆ ನೀವು ಒಂದು 30 ಮಿನಿಟ್ಸ್ ಆದರೂ ಇಡಬೇಕಾಗುತ್ತೆ. 30 ಮಿನಿಟ್ಸ್ ಇದ್ದರೂ ಅಷ್ಟು ಚೆನ್ನಾಗಿ ಬರೋಲ್ಲ, 2 ಅವರ್ಸ್ ಆದರೂ ಇಡಲೇಬೇಕು. ನಾನಿವತ್ತು ಬರೀ 1 ಅವರ್ ಆಗುವಷ್ಟು ಅಷ್ಟೇ ಇಟ್ಟಿದ್ದೀನಿ ಕಲಿಸ್ಬಿಟ್ಟು. ಇವಾಗ ನೋಡಿ ಎಣ್ಣೆನ ಹಾಕ್ಬಿಟ್ಟು ಸೈಡಲ್ಲಿ ಈ ಥರ ಇಟ್ಬಿಡಬೇಕು. 10 ರೂಪಾಯಿಗೆ ಅದು ಬನ್ನಿ ಬರುತ್ತೆ. ಉನಿಲಿ ಸ್ವಲ್ಪ ಎಣ್ಣೆಲಿ ಹಿಟ್ಟೆಲ್ಲ ಚೆನ್ನಾಗಿ ಉನಿಬೇಕು. ಆವಾಗ ಒಬ್ಬಟ್ಟು ತಟ್ಟಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಇವಾಗ ಕಾಳನ್ನ ಬೇಯಲಿಕ್ಕೆ ಇಟ್ಟಿದೆ ಅಲ್ವಾ, ಕಾಳು ಕೂಡ ಚೆನ್ನಾಗಿ ಬೆಂದಿದೆ ನೋಡಿ. ಈ ಥರ ಸ್ಮ್ಯಾಶ್ ಆಗೋ ಥರ ಬೆಂದರೆ ಬೆಂದಿದೆ ಅಂತ ಅರ್ಥ. ಇವಾಗ ಇದನ್ನ ಸ್ವಲ್ಪ ನೀರಿದೆ ಅಲ್ವಾ ಕೆಳಗೆ, ಅದನ್ನ ಮಾಮೂಲಿ ಸೋರಿಸ್ಕೊಬಿಡ್ಬೇಕು, ನೀರು ಫುಲ್ಲು ಸೋರಿಸ್ಕೊಬಿಡ್ಬೇಕು. ಇವಾಗ ಅದೇ ಪಾತ್ರೆಗೆ ನಾನು ಒಂದು ಪೂರ್ತಿ ಕಾಯಿನ ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು ಕಪ್ಪಷ್ಟು ಅಂದರೆ 1 ಲೋಟ ಕಡಲೆಬೇಳೆ ಹಾಕಿದ್ದೀನಿ ಅಲ್ವಾ, ಅದಕ್ಕೆ ನಾನು ಒಂದು ಪೂರ್ತಿ ಕಾಯಿನ ಹಾಕಿದ್ದೀನಿ. ಇವಾಗ ಏನು ಮಾಡಬೇಕು ಅಂದರೆ ಕಾಯಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಅಂದರೆ ಒಂದು ಪರಿಮಳ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಕಾಯಿನ. ಆಮೇಲೆ ಏನು ಗೊತ್ತಾ, 2 ಏಲಕ್ಕಿ ಕಾಯಿನ ಹಾಕ್ಕೊಳ್ಳಿ. ಅಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಟೇಸ್ಟು ಕೂಡ ಡಿಫ್ರೆಂಟಾಗಿರುತ್ತೆ. ಇವಾಗ ಕಾಯಿ ಫುಲ್ಲು ಅಂದರೆ ನಾನು ಹೇಳಿದ್ನಲ್ಲ ಪರಿಮಳ ಬರಬೇಕು, ಅದೊಂದು ಒಳ್ಳೆ ಪರಿಮಳ ಬರುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು. ಕಾಯಿ ಹುರ್ಕೊಂಡಿದ್ದಾದ್ಮೇಲೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಕಾಯಿ ಹುರ್ಕೊಂಡಿದ್ದಾದಮೇಲೆ ಇವಾಗ ನಾನು ಒಂದು ಪೂರ್ತಿ ಕಾಯಿ ಹಾಕಿದ್ದೀನಲ್ವಾ, ಅದಕ್ಕೆ ನಾನಿವಾಗ 1.5 ಅಚ್ಚಷ್ಟು ಬೆಲ್ಲನ ಹಾಕಿದ್ದೀನಿ. ಸ್ವಲ್ಪ ಸಿಹಿ ಜಾಸ್ತಿನೇ ಆಯಿತು, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. 1/4 ಅಂದರೆ 1 ಅಚ್ಚು ಮೇಲೆ ಕಾಲು ಹಾಕಿದ್ರೆ ಬೆಲ್ಲ ಸಾಕಾಗುತ್ತೆ. ನಾನಿಲ್ಲಿ ಒಂದು ಅಚ್ಚು ಮತ್ತು ಅರ್ಧ ಅಚ್ಚು ಎರಡೂ ಸೇರಿಸಿ ಹಾಕ್ಬಿಟ್ಟೆ ಅಲ್ವಾ, ಸ್ವಲ್ಪ ಬೆಲ್ಲ ಜಾಸ್ತಿನೇ ಆಯಿತು. ಇರಲಿ ಪರವಾಗಿಲ್ಲ, ಸ್ವಲ್ಪ ನಮ್ಮಿಬ್ರಿಗೂ ಸ್ವೀಟ್ ಅಂದರೆ ಸ್ವಲ್ಪ ಜಾಸ್ತಿ ತಿಂತೀವಿ, ಅದಕ್ಕೆ ಅಂದ್ಬಿಟ್ಟು ನಾನು ಏನಿಲ್ಲ, ಚೆನ್ನಾಗಿತ್ತು, ನಮಗಿಷ್ಟ ಆಯಿತು. ಸ್ವಲ್ಪ ಸ್ವೀಟ್ನ ಕಮ್ಮಿ ತಿನ್ನೋರಾದರೆ ಬೆಲ್ಲನ ಕಡಿಮೆ ಹಾಕ್ಕೊಳ್ಳಿ. ಈ ಥರ ಜಾಸ್ತಿ ಹಾಕ್ಕೊಬಿಟ್ರೆ ಮೊಗ್ಚಿಟ್ಟು ಹೊಡೆದ್ಬಿಡುತ್ತೆ, ಜಾಸ್ತಿ ಒಬ್ಬಟ್ಟನ್ನ ತಿನ್ನಲಿಕ್ಕಾಗಲ್ಲ. 1 ಒಬ್ಬಟ್ಟು 2 ಒಬ್ಬಟ್ಟು ಅಷ್ಟೇ ತಿನ್ನಲಿಕ್ಕಾಗೋದು ಸ್ವೀಟು, ನಮಗೂ ಅಷ್ಟೇ, ನಾವೇನು ಜಾಸ್ತಿ ತಿನ್ನೋದಿಲ್ಲ. ಬಟ್ ಸ್ವೀಟ್ ಅಂತೂ ತಿನ್ನೋದೇ ಇಲ್ಲ ಅಂತ ಅನ್ನೋರಿಗೆ ಸ್ವೀಟ್ನ ಕಮ್ಮಿ ಹಾಕೊಂಡು, ಅಂದರೆ ಬೆಲ್ಲ 1 ಅಚ್ಚು ಹಾಕ್ಕೊಂಡ್ರೆ ಸಾಕಾಗುತ್ತೆ, ಸ್ವೀಟು ಸ್ವಲ್ಪ ಲೈಟಾಗಿರುತ್ತೆ ಆಗ. ಇವಾಗ ಏನು ಮಾಡಬೇಕು ಅಂದರೆ, ಇವಾಗ ನಾನು ಏನು ಮಾಡಿದ್ದೀನಿ ಅಂದರೆ ಬೆಲ್ಲ ನಾನು ಚೆನ್ನಾಗಿ ಕುಟಾಣಿನಲ್ಲಿ ಕೆಚ್ಚಿ ಹಾಕಿದ್ದೀನಿ. ನೀವು ಹಾಗೆ ಬೇಕಾದರೆ ತುರ್ದಿ ಕೂಡ ಹಾಕ್ಬೋದು. ನಾನು ಹಾಗೆ ಕೆಚ್ಚಿ ಹಾಕೊಂಡೆ, ಯಾಕಂದರೆ ಬೆಲ್ಲ ಮೆಲ್ಟ್ ಆಗಿಬಿಡುತ್ತೆ ಅಲ್ವಾ, ಮೆಲ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹಾಗೆಯೇ ಕುಟಾಣಿನಲ್ಲಿ ಕೆಚ್ಚಿ ಹಾಕಿದ್ದೀನಿ. ಇವಾಗ ಕಾಯಿ ಮತ್ತು ಬೆಲ್ಲ ಚೆನ್ನಾಗಿ ಕರಗಬೇಕು, ಆಮೇಲೆ ಅವೆರಡೂ ಹೊಂದ್ಕೋಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡಬೇಕು. ಬೆಲ್ಲ ಕರಗೋದು ಗೊತ್ತಾಗುತ್ತೆ ಅಲ್ವಾ, ಒಂಥರ ಲಿಕ್ವಿಡ್ ಟೈಪ್ ಬಂದ್ಬಿಡುತ್ತೆ, ಅಂದರೆ ಪಾಕ ಥರ ಬಂದ್ಬಿಡುತ್ತೆ. ಪಾಕ ಬರೋವರೆಗೂ ಕರಗಿಸ್ಕೋಬೇಕಂತೇನಿಲ್ಲ, ಮಾಮೂಲಿ ಲೈಟಾಗಿ ಬೆಲ್ಲ ಕರಗಿ ಕಾಯೆಲ್ಲ ಚೆನ್ನಾಗಿ ಮಿಕ್ಸ್ ಅಂದರೆ ಎರಡೂ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ, ಮೊದಲೇ ಕಾಳನ್ನ ಸೋರ್ಲಿಕ್ಕೆ ಹಾಕಿದ್ವಿ ಅಲ್ವಾ, ಕಾಳೆಲ್ಲ ಚೆನ್ನಾಗಿ ನೀರು ಸೋರಿದಾದ್ಮೇಲೆ ಇವಾಗ ನೋಡಿ ಕಾಯಿ ಮತ್ತು ಬೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಸ್ವಲ್ಪ ಇದೆ, ಬಟ್ ನಾವು ಮಿಕ್ಸರ್ನಲ್ಲಿ ಗ್ರೈಂಡ್ ಮಾಡ್ಕೋತೀವಲ್ಲ ಆವಾಗ ಅದು ಕೂಡ ಕರಗುತ್ತೆ. ಇವಾಗ ನಾವು ಜಾಸ್ತಿ ಕುದಿಸಿದಷ್ಟು ಪಾಕ ಥರ ಬಂದುಬಿಡುತ್ತೆ, ಚೆನ್ನಾಗಾಗೋದಿಲ್ಲ. ಇವಾಗ ನಾನು ಚೆನ್ನಾಗಿ ಅದೆಲ್ಲ ಹೊಂದ್ಕೊಂಡಿದ್ದಾದಮೇಲೆ ಕಾಳನ್ನ ಹಾಕೋತಿದ್ದೀನಿ, ಅಂದರೆ ಕಡಲೆಬೇಳೆನ ಹಾಕೋತಿದ್ದೀನಿ. ಇವಾಗ ಕಾಳೆಲ್ಲ ಹಾಕಿದಾದ್ಮೇಲೆ ಕಾಯಿ ಬೆಲ್ಲ ಕಾಳು ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಏನು ಬೇಯಿಸ್ಕೋಬೇಕಿಲ್ಲ, ಯಾಕೆ ಅಂದರೆ ಕಾಳು ಕೂಡ ಆಗಲೇ ನಾವು ಸಪ್ರೇಟಾಗಿ ಬೇಯಿಸ್ಕೊಂಡು ಇಟ್ಕೊಂಡಿದ್ವಿ ಅಲ್ವಾ. ಸುಮ್ಮನೆ ಈ ಥರ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿಕೊಂಡ್ರೆ ಆಯಿತು. ನೋಡಿ ಇಷ್ಟೇ, ಇದು ರೆಡಿ ಆಯ್ತು. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇದನ್ನ ನೀಟಾಗಿ ಮಿಕ್ಸರ್ ಗ್ರೈಂಡರಿಗೆ ಹಾಕಿ ಅಂದರೆ ಗ್ರೈಂಡ್ ಮಾಡ್ಕೊಬಿಡ್ತೀನಿ, ಆವಾಗ ಈಸಿ ಆಗುತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಅವಾಗೆಲ್ಲ ನಾವು ಏನು ಮಾಡ್ತಿದ್ವಿ ಅಂದರೆ ಒಳ್ಕಲ್ಲಿತ್ತು ನೋಡಿ, ಒಳ್ಕಲ್ಲಲ್ಲಿ ರುಬ್ಕೋತಿದ್ವಿ. ಇವಾಗ ಯಾರು ಜಾಸ್ತಿ ಒಳ್ಕಲ್ಲೆಲ್ಲ ಯೂಸ್ ಮಾಡಲ್ಲ, ಬರೀ ಹಳ್ಳಿ ಕಡೆ, ಅದು ಹಳ್ಳಿ ಕಡೆನೂ ಕೂಡ ರೇರ್ ಆಗಿಬಿಟ್ಟಿದೆ ಒಳ್ಕಲ್ಲು. ಆಗ ಏನಂದರೆ ತರಿಯಾಗಿರುತ್ತೆ, ಆವಾಗ ಒಬ್ಬಿಟ್ಟು ಚೆನ್ನಾಗಿ ಬರ್ತಿತ್ತು. ಇಲ್ಲ ಗ್ರೈಂಡರ್ ಇರೋರು ಗ್ರೈಂಡರಲ್ಲಿ ಕೂಡ ಗ್ರೈಂಡ್ ಮಾಡ್ಕೊಬಿಡ್ಬೋದು. ನಾನು ಮಿಕ್ಸರಲ್ಲೇ ಗ್ರೈಂಡ್ ಮಾಡ್ಕೊತಿದ್ದೀನಿ. ಬರೀ ಮಿಕ್ಸರಲ್ಲೂ ಅಷ್ಟೇ, ಕಾಳೆಲ್ಲ ಚೆನ್ನಾಗಿ ಬೆಂದಿದ್ರೆ ಬೇಗನೆ ಗ್ರೈಂಡ್ ಆಗಿಬಿಡುತ್ತೆ. 1 ಮಿನಿಟು ಬೇಡ, ಒಂದು ಸತಿಗೆ ಬೇಗ ಗ್ರೈಂಡ್ ಆಗಿಬಿಡುತ್ತೆ
ಆಗುತ್ತೆ. ಒಂದು 2 ರೌಂಡ್ಸ್ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಸಾಫ್ಟಾಗಿ ಜಾಸ್ತಿ ಗ್ರೈಂಡ್ ಮಾಡ್ಕೊಬೇಡಿ, ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ನಾನು ಗ್ರೈಂಡ್ ಮಾಡಿ ಇಟ್ಕೋತಿದ್ದೀನಿ. ಬನ್ನಿ ನಾನಿವಾಗ ಯಾವ ಥರ ಕನ್ಸಿಸ್ಟೆನ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ, ನೀವು ಇಲ್ಲಿ ನೋಡ್ಬೋದು ನಾನು ಎಷ್ಟು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂತ. ಅಂದರೆ ಸಾಫ್ಟಾಗಿ ಅಂದರೆ ತೀರಾ ಸಾಫ್ಟಾಗೂ ಗ್ರೈಂಡ್ ಮಾಡಿಲ್ಲ, ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ಗ್ರೈಂಡ್ ಮಾಡಿದ್ದೀನಿ. ಆವಾಗ ತಿನ್ನಲಿಕ್ಕೆ ಸ್ವಲ್ಪ ಕಾಳು ಥರ ಸಿಕ್ಕಿದ್ರೆ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ನಮಗೆ. ಅದಕ್ಕೆ ನಾನು ಮೀಡಿಯಮಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಆಗ ಏನಿಲ್ಲ, ಒಂದು 80% ಗ್ರೈಂಡ್ ಆಗಿಬಿಟ್ಟಿದೆ. 50% ಗ್ರೈಂಡ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಬಟ್ ಏನಿಲ್ಲ, ಬಟ್ ಇವಾಗ ಸ್ವಲ್ಪ ಕಾಳು ಥರ ಸಿಕ್ತಿತ್ತು. ಇವಾಗ ಇದನ್ನ ಸಪ್ರೇಟಾಗಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ನೀವು ಇಲ್ಲಿ ನೋಡ್ಬೋದು, ಕನಕನ ತಗೊಂಡು ಈ ಥರ ಕೈನಲ್ಲೇ ನೀಟಾಗಿ ತಿಳುವಾಗಿ ಸ್ಪ್ರೆಡ್ ಮಾಡಿಕೊಂಡು, ಅಂದರೆ ತಿನ್ ಲೇಯರಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಕನಕ ಜಾಸ್ತಿ ಇದ್ದರೆ ತಿನ್ಲಿಕ್ಕೆ ಚೆನ್ನಾಗಿರಲ್ಲ, ಹೂರಣ ಜಾಸ್ತಿ ಕನಕ ಕಮ್ಮಿ ಇದ್ದರೆ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಈ ಥರ ತಿನ್ ಲೇಯರಾಗಿ ಮಾಡಿಕೊಂಡು ಹೂರಣನ ಈ ಥರ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ಉಂಡೆ ಮಾಡಿಕೊಂಡು ಕನಕದ ಮಧ್ಯೆ ಹಾಕಿ ನೀಟಾಗಿ ಕನಕನ ಮೇಲ್ಗಡೆ ಸುತ್ಕೋಬೇಕು, ಅಂದರೆ ಫುಲ್ ಕವರ್ ಮಾಡ್ಕೋಬೇಕು ಕನಕನ. ಇವಾಗ ನೋಡಿ, ನೀಟಾಗಿ ಒಂಚೂರು ಹೂರಣ ಕಾಣಿಸ್ಬಾರ್ದು ಅಷ್ಟು ಕವರ್ ಮಾಡಿಕೊಂಡು ಇವಾಗ ನೋಡಿ ಈ ಥರ ನಾನು ಒಂದು 4 ಮಾತ್ರ ಮಾಡಿ ಇಟ್ಕೋತಿದ್ದೀನಿ. ಯಾಕೆ ಅಂದರೆ ಆಮೇಲೆ ತಟ್ಕೊಡ್ತೀನಿ ಪುಟ್ಟಾಗೆಲ್ಲ. ಇವಾಗ ದೇವರಿಗೆ ನೈವೇದ್ಯಕ್ಕೆ ಅಂತ ಒಂದು 4 ಮಾಡ್ಕೋತಿದ್ದೀನಿ, ಅರ್ಜೆಂಟಿಗೆ ಅಂತ ಅಷ್ಟೇ. ಇವಾಗ ಒಂದು 4 ಮಾಡ್ಕೋತೀನಿ. ನಾನು ಒಂದು 10 ಆಗುವಷ್ಟು ಅಷ್ಟೇ ಮಾಡಿದ್ದೀನಿ. ಯಾಕಂದರೆ ನಾವಿಬ್ಬರೇ ಇರೋದ್ರಿಂದ ಜಾಸ್ತಿ ಅಮ್ಮಮ್ಮ ಅಂದರೂ ಸ್ವೀಟ್ ಎಷ್ಟು ತಿನ್ಬಿಡ್ಬೋದು, 1, 2, 1, 2, 3 ಆರು ತಿನ್ಬೋದು ಅಷ್ಟೇ. ಅದಕ್ಕೆ ಒಂದು 10 ಅಷ್ಟೇ ಮಾಡಿದ್ದೀನಿ. ಇವಾಗ ನೋಡಿ, ಈ ಥರ 4 ಕೂಡ ಸ್ಪ್ರೆಡ್ ಮಾಡಿ ರೌಂಡ್ ಮಾಡಿ ಇಟ್ಕೋತೀನಿ. ನೋಡಿ, ನೀವು ಇಲ್ಲಿ ನೋಡ್ಬೋದು, ನಾನು ಹೇಳಿದ್ನಲ್ಲ 4 ಅಷ್ಟೇ ಮಾಡಿ ಇಟ್ಕೋತೀನಿ ನಾನು ಅಂತ. 4 ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಪ್ಲಾಸ್ಟಿಕ್ ಕವರ್ ಇರುತ್ತೆ ನೋಡಿ, ಅದನ್ನ ತಗೊಂಡು ತಡ್ತಿದ್ದೀನಿ. ಯಾಕೆ ಗೊತ್ತಾ, ನನಗೆ ಇದರಲ್ಲಿ ಕಂಫರ್ಟೇಬಲ್ ಮಾಡಲಿಕ್ಕೆ. ಎಣ್ಣೆ ಕವರಲ್ಲೆಲ್ಲ ಬರುತ್ತೆ, ಬಟ್ ನಂಗೆ ಅಷ್ಟು ಕಂಫರ್ಟೇಬಲ್ ಸಿಗಲ್ಲ. ಇದರಲ್ಲಾದರೆ ನೀಟಾಗಿ ಬಳ್ಕೊಬಿಡ್ಬೋದು. ಸ್ವಲ್ಪ ಎಲ್ಲೂ ಬೇರೆ ಕಡೆ ಬರೀ ಹೂರ್ಣ ಬರೀ ಕನಕ ಆ ಥರ ಬಳ್ಕೊಳಕ್ಕಾಗಲ್ಲ. ಇದರಲ್ಲಿ ತುಂಬ ಈಸಿಯಾಗಿ ಬಳ್ಕೊಬಿಡ್ಬೋದು. ಅದರಲ್ಲೆಲ್ಲ ಏನು ಗೊತ್ತಾ, ಒಂದು ಕಡೆ ಒಟ್ಟೋಗ್ಬಿಡುತ್ತೆ ಬಳಿದ್ರೆ, ಆ ಥರ ಆಗುತ್ತೆ ತಟ್ಟಿದ್ರೆ. ಇವಾಗ ನೋಡಿ, ನಾನು ಎಷ್ಟು ನೀಟಾಗಿ ತಟ್ಕೊತಿದ್ದೀನಿ. ಅಂದರೆ ಈ ಥರ ಎಳ್ಕೊಂಡ್ರೆ ಕಂಪ್ಲೀಟಾಗಿ ಕನಕ ಹೂರ್ಣ 2 ಸಮವಾಗಿ ಬರುತ್ತೆ. ನೋಡಿ, ಸ್ವಲ್ಪ ಕವರಿಗೆ ಎಣ್ಣೆ ಹಚ್ಬಿಟ್ಟು ಈ ಥರ ಬಳ್ಕೊಂಡ್ರೆ ಒಬ್ಬಟ್ಟು ರೆಡಿ ಆಯಿತು. ಇವಾಗ ಈ ಥರ ಬಳ್ದಿದ್ದಾದಮೇಲೆ 1-2 ರೌಂಡ್ ಬೇಯಿಸ್ಕೊಂಡ್ರೆ ಒಬ್ಬಟ್ಟು ರೆಡಿ ಆಯಿತು, ಹಬ್ಬದ ಒಬ್ಬಟ್ಟು. ನೋಡಿ ಇವಾಗ ಯಾವ ಥರ ತಟ್ಕೊಂಡಿದ್ದೀನಿ ನಾನು. ಆಮೇಲೆ ಏನು ಗೊತ್ತಾ, ತುಂಬ ಗಟ್ಟಿಯಾಗೂ ತಟ್ಟಿಲ್ಲ, ಎಷ್ಟು ತಿಳುವಾಗಿ ಎಳ್ಕೊಂಡಿದ್ದೀನಿ ನೋಡಿ. ನೆಕ್ಸ್ಟ್ ಇವಾಗ ತವದ ಮೇಲೆ ಹಾಕಿ ಮೇಲೆ 1 ಸ್ಪೂನ್ 2 ಸ್ಪೂನಷ್ಟು ಎಣ್ಣೆನ ಹಾಕಿ ಬೇಯಿಸ್ಕೊಂಡ್ರೆ ಒಬ್ಬಟ್ಟು ರೆಡಿ ಆಯಿತು. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿ ಬೇಯಿಸಿ, ಯಾವಾಗ ಅಂದರೆ ಮೇಲ್ಗಡೆ ಕನಕ ಗಟ್ಟಿ ಆಗಿಬಿಡಲ್ಲ. ಏನು ಗೊತ್ತಾ, ಸಂಜೆವರೆಗೂ ಮಾಡ್ತೀನಿ ಇಲ್ಲ ನಾಳೆ ತಿನ್ನೋದಾದರೆ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕಿ ಬೇಯಿಸ್ಕೋಬೇಕು ನಾವು. ಈಗಲೇ ಫ್ರೆಶ್ ಆಗಿ ತಿನ್ಕೋತೀವಿ ಅಂದರೆ ಎಣ್ಣೆ ಏನು ಬೇಡ, ಬಿಸಿ ಬಿಸಿ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಹಾಕ್ತೆ ಬೇಯಿಸ್ಕೊಂಡ್ರೆ ಗಟ್ಟಿ ಆಗಿಬಿಡುತ್ತೆ, ತಿನ್ನಲಿಕ್ಕಾಗಲ್ಲ. ಸಂಜೆಗೇ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ನಾನು ಇವಾಗ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕಿ ಬೇಯಿಸ್ಕೊತೀನಿ. ಆಲ್ಮೋಸ್ಟ್ ನಾವು ಯಾವಾಗಲೂ ಬಿಸಿ ಬಿಸಿ ಒಬ್ಬಟ್ಟು ತಿಂದೇ ಅಭ್ಯಾಸ ನಮಗೆ. ಈ ಥರ ಒನ್ ಡೇ ಇಲ್ಲ ಸಂಜೆ ತಿನ್ನಲಿಕ್ಕೆ, ಅದೇನೋ ನಂಗೆ ಆರಿದ್ಮೇಲೆ ಒಬ್ಬಟ್ಟು ತಿನ್ನಲಿಕ್ಕೆ ಇಷ್ಟ ಆಗಲ್ಲ. ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂದ್ಬಿಡ್ಬೇಕು, ಆವಾಗ ತುಂಬ ಚೆನ್ನಾಗಿ ಅನಿಸುತ್ತೆ, ಚೆನ್ನಾಗೂ ಕೂಡ ಇರುತ್ತೆ. ಇವಾಗ ನೋಡಿ, 2 ಕಡೆನೂ ಬೇಯಿಸಿ, ಅಂದರೆ 2 ಕಡೆನೂ ಕ್ಲೀನಾಗಿ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ಒಬ್ಬಟ್ಟು ರೆಡಿ ಆಯ್ತು. ಇವಾಗ ನಿಧಾನಕ್ಕೆ ದಬಾಕಿ ಆರ್ತೆಣ್ಣೆ ಈ ಥರ ಇಬ್ರು ಮಾಡ್ಕೊಂಡ್ರೆ ಬೇಗ ಆಗುತ್ತೆ ಎಲ್ಲ. ಅಂದರೆ ಇವಾಗ ಎಲ್ಲ ಒಬ್ಬಟ್ಟು ತಟ್ಟಲ್ಲ ನಾನು, ಬರೀ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ. 4 ಒಬ್ಬಟ್ಟು ಮಾತ್ರ ಸಕ್ಕತ್ತಾಗಿ ಬಂದೈತಿ ಇವತ್ತು. ಬೇಯ್ಬೇಕು ಮನೆ. ನಂಗೆ ಈ ಥರ ಕವರಲ್ಲೇ ತಟ್ಟೋಕೆ ಸಾಧ್ಯ, ಈಸಿಯಾಗಿ ಎಳ್ದ್ಬಿಡ್ತೀನಿ ನಾನು. ಎಣ್ಣೆ ಕವರಲ್ಲೆಲ್ಲ ಸರಿಯಾಗಿ ಬರಲ್ಲ. ಪುಡಿ 1-2 ನಿಮಿಷ ಎಣ್ಣೆ ಹಾಕಿ ಸ್ವಲ್ಪ. ಎಣ್ಣೆ ಬೇಡ, ಇಲ್ಲೇ ಇದ್ರ ಎಣ್ಣೆ ಹಾಕಿ ಮೇಲೆ ಇಷ್ಟೇ ಇವಾಗ ಮಾಡೋದು. ಪೂಜೆ ಮಾಡಿಬಿಡ್ತೀವಿ ಫಸ್ಟ್. ಇವಾಗ ಹೂರ್ಣ ತಿನ್ಲಿಕ್ಕೆ ಜಾಸ್ತಿ ಇಷ್ಟ ಆಗುತ್ತೆ ನಮಗೆ,
ಅಲ್ವಾ ಪುಟ್ಟ? ಹ್ಞೂ ನನ್ನ ಪುಟ್ಟಗಂತೂ ಅದೇ ಫೇವ್ರೇಟ್. ನಮಗೆಲ್ಲ ಅದೇ ಇಷ್ಟ. ಇವಾಗ ಫಸ್ಟು ಪೂಜೆ ಮಾಡಿಬಿಡೋಣ, ಆಮೇಲೆ ಬೇಕಾದ್ರೆ ಇರಮ್ಮ ಗ್ಯಾಸ್ ಜಾಸ್ತಿ ಮಾಡಿದ ಎಣ್ಣೆ ಹಾಕಿ ಏನು ತುಪ್ಪ ಹಾಕೊಂಡು ತಿನ್ನೋದಷ್ಟೇ. ಹೊಟ್ಟೆ ಪಾಪಮ್ಮ ನಮಗೆ ಹೊಟ್ಟೆ ತಿಂದು ಹೊಟ್ಟೆ ಬರ್ತಾ ಇದೆ. ಇನ್ನು ರಾಶನ್ ನೋಡಿಲ್ವಲ್ಲ ಹೊಟ್ಟೆ ಬೇಕೈತೆ ಅಂತೀಯ. ಸ್ವಲ್ಪ ಚಿತ್ರಾನ್ನ ಕಲಸಿ ಮಾಡೋದ್ಬಿಡೋಣ. ಮಾಡಿದ್ರೆ ಪಾಪವ್ವ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಒಬ್ಬಟ್ಟು, ತುಂಬ ಚೆನ್ನಾಗಿ ಬರ್ತಾಯ್ತಲ್ವ ಪುಟ್ಟ? ಈಗ ಸ್ವಲ್ಪ 4 ಮಾಡ್ತೀನಿ ಅಷ್ಟೇ, ನೈವೇದ್ಯಕ್ಕೆ ಇಡುವಷ್ಟು. ಓ ಪಾಪ ಸೀಸ್ಬಿಟ್ಟಿದ್ಯಾ? ಸಾಕು ಪುಟ್ಟ, ನಡಿ ಪುಟ್ಟ ನೀನು. ನೋಡಿ ನೈವೇದ್ಯಕ್ಕೆ ರೆಡಿ ಮಾಡಿದ್ದೀನಿ ಆಗಲೇ ಒಬ್ಬಟ್ಟನ್ನ. ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ? ಬೇಳೆ ಒಬ್ಬಟ್ಟು ಸಖತ್ತಾಗಿ ಬಂದೈತೆ ಅಲ್ವ ಪುಟ್ಟ? ತುಂಬ ಚೆನ್ನಾಗಿ ಬಂದೈತೆ. ನಿಮಗೆ ಸ್ವಲ್ಪ ಗಟ್ಟಿ ಅದ ಬೇಕು ಅಂದರೆ ಹೂರ್ಣನ ಸ್ವಲ್ಪ ಜಾಸ್ತಿ ಹಾಕೊಂಡು ಮಾಡ್ಕೊಳ್ಳಿ, ಆವಾಗ ತಿಕ್ಕಾಗಿ ಚೆನ್ನಾಗಿರುತ್ತೆ. ನಿಮಗೆ ತೆಳ್ಳಗಿದ್ರೆ ಚಂದ ಒಬ್ಬಿಟ್ಟು ಅಂತಂದರೆ ತೆಳ್ಳಗೆ ತಟ್ಕೊಬಿಡಿ. ತಟ್ಕೋಬೇಕಾದ್ರೆ ಸ್ವಲ್ಪ ಮಂದಾಗಿ ತಟ್ಕೋಬೋದು, ಇಲ್ಲ ತೆಳ್ಳಗೆ ತಟ್ಕೋಬೋದು. ನೋಡಿ ಬೇಳೆ ಒಬ್ಬಟ್ಟು ರೆಡಿ ಆಯಿತು. ಇವಾಗ ನೈವೇದ್ಯಗಿಟ್ಟು ಇನ್ನೊಂದ್ಸತಿ ಪೂಜೆ ಮಾಡಿಬಿಡ್ತೀನಿ. ಅವರು ಏನೋ ಮಾಡ್ತಿದ್ದಾರೆ. ಏನು ಮಾಡ್ತಾ ಇದೆಯಾ ಮಗಳ? ಹಣ್ಣು ಇಡ್ತಾ ಇದೆ ಪುಟ್ಟ. ದೇವ್ರ ಪೂಜೆಗಾ? ಹಣ್ಣಿನ ಪಾಪ ಇಷ್ಟು ಸಖತ್ತ ಕಾಣಿಸ್ತೈತೆ. ಬೆಂಗಳೂರಲ್ಲಿ ಹಣ್ಣು ತಗೊಳಕೈತದ. ಹಾಂ, ಇಷ್ಟು ಹಣ್ಣಿಗೆ ಎಷ್ಟಾಗಿರ್ಬೋದು ಪಾಪ? 500. ಅಂತ್ಯಾ? ಪಾಪ ಇದು ಫುಲ್ ಕಾಸ್ಟ್ಲಿ. ಪಾಪ ಅಲ್ಲಿ ಬಾಳೆಹಣ್ಣು ಇಟ್ಕೊಟ್ಬಿಡು. ನಾನೇ ಎಲ್ಲ ಕೆಲಸ ಮಾಡಬೇಕು ನಮ್ಮ ಪಾಪಂಗೆ. ಪಾಪ ಇಲ್ದಿರ ಆಗಲ್ಲ ಅಲ್ವಾ ಮಗಳೇ? ನಮ್ಮ ಪಾಪ ಅವ್ರು ಫುಲ್ ನೀಟಾಗಿ ಮಾಡ್ತಿದ್ದಾರೆ. ಇನ್ನೊಂದು ತಟ್ಟೆ ಹಣ್ಣು ತುಂಬಿಟ್ರೆ ಹಬ್ಬನೇ ಆಗೋಯ್ತದೆ. ಹಾಂ, ಇಷ್ಟೇ. ಈಗನೇ ಮಾಡ್ತೀಯಾ? ಏನಿಲ್ಲ, ಸೀರೆ ಕೊಡುತ್ತೀನಿ ಅಷ್ಟೇ ನಾನು. ಬನ್ನಿ ಪೂಜೆ ಮಾಡೋ ಹೊರಬಟ್ಟನೆ ಟೈಮ್ ಆಗೋಯ್ತದ ಪಾಪ. ನಾನು ಮೊದಲೇ ಹೇಳಿದಾಗೆ ನಾನು ಲಕ್ಷ್ಮಿ ಎಲ್ಲ ಕೂರಿಸಲ್ಲ, ಸಿಂಪಲಾಗಿ ಈ ಥರ ಸೀರೆನೂ ಮತ್ತು ಬಳೆನೂ ಮಡಗ್ಬಿಟ್ಟು ನಾನು ಯಾವಾಗಲೂ ಪೂಜೆ ಮಾಡ್ತೀನಿ. ನೋಡಿ ಸೀರೆ ಇದು ತುಂಬ ಇಷ್ಟ ಆಯಿತು ನನಗೆ. ಈ ಥರ ಲೈಟ್ ಕಲರ್ಸ್ ಅಂದರೆ ತುಂಬ ಜಾಸ್ತಿ ಇಷ್ಟ ಆಗುತ್ತೆ, ಅದಕ್ಕೆ ನಾನು ಯಾವಾಗಲೂ ಲೈಟ್ ಕಲರ್ಸೇ ತಗೋತೀನಿ. ಡಾರ್ಕ್ ಕಲರ್ಸ್, ಹೆವಿ ಡಾರ್ಕ್ ಕಲರ್ಸ್ ನನಗೆ ಇಷ್ಟ ಆಗೋದಿಲ್ಲ. ಇದು ನೋಡಿ, ಈ ಸ್ಯಾರಿ ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಬ್ಲೌಸ್ನ ಸ್ವಲ್ಪ ವರ್ಕ್ ಮಾಡಿ ಹೊಲಿಸಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಪುಟ್ಟ? ಯಾವಾಗಲೂ ನಾನು ಹಂಗೇನೆ, ಸೀರೆಗೆ ಜಾಸ್ತಿ ಚೆನ್ನಾಗಿ. ಸೀರೆನೇ 3000 ರೂಪಾಯಿ ಆದರೆ ಬ್ಲೌಸ್ಗೆ 5000 ರೂಪಾಯಿ ಇದ್ರಲ್ಲೇ ಇರು. ಇನ್ನೇನು ಅಷ್ಟೇ ತಾನೇ ಬ್ಲೌಸ್ಗೆಲ್ಲ ಕೊಡೋದು? ಪುಟ್ಟ ಇನ್ನೇನು ಕೊಟ್ಟಿದ್ದ ಕಾಸಲ್ಲಿ ನಾನು ತಗೊಂಡಿದ್ದು. ಓಕೆ, ನಾನು ಕೊಡಿಸ್ತೀನಿ ನಡಿ. ಆಯ್ತು ಒಂದು ಬೇಡ, ಸಾಕು ನನಗೆ. ಅದಕ್ಕೆ ನಾನು ಇವಾಗ ಇದಕ್ಕೆ ವರ್ಕ್ ಮಾಡಿ ಬ್ಲೌಸ್ ಹೊಲ್ಸ್ಕೊತೀನಿ. ಆಮೇಲೆ ಏನು ಗೊತ್ತಾ, ಇದನ್ನ ನೋಡಿದ ತಕ್ಷಣ ಬೇರೆ ಸೀರೆಗಳು ಎಷ್ಟೇ ಡಾರ್ಕಾಗಿ ಕಾಣಿಸಿದ್ರು ನನಗೆ ಅದು ಇಷ್ಟ ಆಗಲಿಲ್ಲ. ಯಾಕೆಂದರೆ ಸ್ವಲ್ಪ ಲೈಟಾಗಿ ಐತೆ, ವರ್ಕ್ ಮಾಡಿ ಹೊಲ್ಸಿದ್ರೆ ತುಂಬ ಚೆನ್ನಾಗಿ ಡಿಸೆಂಟಾಗಿ ಕಾಣಿಸುತ್ತೆ ಅನ್ನೋದು ನನಗೆ ಆಸೆ ಇತ್ತು. ಅದಕ್ಕೆ ನಾನು ಸೀರೆ ತೊಗೊಂಡಿದ್ದೀನಿ. ಅದಕ್ಕೆ ಮ್ಯಾಚಿಂಗ್ ಆಗೇನ ಬಳೆ. ಆಲ್ಮೋಸ್ಟ್ ಇವಾಗ ಜಾಸ್ತಿ ಗ್ರೀನ್ ಕಲರ್ನೆಲ್ಲ ಜಾಸ್ತಿ ಆಸೆ ಐತೈತೆ. ಲೈಟ್ ಗ್ರೀನು, ಪ್ಯಾರೆಟ್ ಗ್ರೀನು, ಆ ಥರ ಕಲರ್ ಸೀರೆ ಬಳೆ ಈ ಥರ ಯಾವಾಗ್ಲೂ ಇಟ್ಬಿಟ್ಟು ರೆಡಿ ಪಾಪ ಪೂಜೆಗೆಲ್ಲ ರೆಡಿ ಪೂಜೆ ಮಾಡೋದ? ಮೊದಲೇ ಪೂಜೆ ಮಾಡಿದ್ದೆ ನಾನು. ಇವಾಗ ನೈವೇದ್ಯ ಎಲ್ಲ ಮಾಡಿಟ್ನಲ್ಲ ಒಬ್ಬಟ್ಟೆಲ್ಲನೂ, ಇವಾಗ ಇನ್ನೊಂದ್ಸತಿ ಪೂಜೆ ಮಾಡಿಬಿಟ್ರೆ ಹಬ್ಬ ಮುಗೀತು ನಮ್ಮದು. ಬನ್ನಿ ಪೂಜೆ ಮಾಡೋಣ. ನಮ್ಮ ಪಾಪ ಅವ್ರು ಹೆಂಗೆಲ್ಲ ಮಾಡೈತೆ ನೋಡೋದ. ಓ ಹಣ್ಣಕ್ಕೆ ಇನ್ನು ನೈವೇದ್ಯ ಎಲ್ಲ ಪ್ರಿಪೇರ್ ಮಾಡಿ ಸ್ವಲ್ಪ ಚಿತ್ರಾನ್ನನೂ ಕೂಡ ಕಲಸಿ ಇಟ್ಟಿದೆ. ಚಿತ್ರಾನ್ನ ಸ್ವಲ್ಪ ಒಳ್ಳೆಯದು ನೈವೇದ್ಯವಾಗಿ ಇಟ್ಟರೆ ಅಂದ್ಬಿಟ್ಟು ಚಿತ್ರಾನ್ನ ಇಟ್ಟು ಬ್ರೇಕ್ಫಾಸ್ಟ್ಗೂ ಕೂಡ ನಾನು ಚಿತ್ರಾನ್ನನೇ ಮಾಡಿದ್ದೆ. ಅದಾಗಿದ್ದಾದಮೇಲೆ ಇವಾಗ ಎಲ್ಲ ಸೀರೆ, ಬಳೆ, ಹಣ್ಣು ಎಲ್ಲನೂ ಇಟ್ಟು ತಿರ್ಗಾ ಇನ್ನೊಂದು ಸತಿ ಪೂಜೆ ಮಾಡಿದ್ವಿ ಇಬ್ಬರು ಸೇರಿಕೊಂಡು. ನಾನು ಬೆಳಿಗ್ಗೆ ಪೂಜೆ ಮಾಡಿದಾಗ ಪುಟ್ಟ ಆವಾಗ ತಾನೇ ಮಲಗಿದ್ದು ಎದ್ದಿದ್ರು, ಸ್ನಾನಕ್ಕೇನೋ ಹೋಗಿದ್ರು ಅನಿಸುತ್ತೆ ನಾನು ಪೂಜೆ ಮಾಡಿದಾಗ. ಇವಾಗ ಇಬ್ಬರು ಸೇರಿ ಎಲ್ಲ ಅದಕ್ಕೂ ಪೂಜೆ ಮಾಡಿ ಹಬ್ಬನ ಮುಗಿಸಿದ್ವಿ ಸಿಂಪಲಾಗಿ ಆ್ಯಂಡ್ ಕ್ಯೂಟಾಗಿ. ಈ ಥರ ಇತ್ತು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ. ಇನ್ನು ಸಂಜೆ ಪುಟ್ಟ ಕೂಡ ಕೆಲ್ಸಕ್ಕೆ ಹೊಟ್ಟೋಗ್ಬಿಡ್ತಾರೆ ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು. ಪುಟ್ಟ ಯಾವ ಹಬ್ಬ ದಿನ ಅಷ್ಟೇ ಏನಾದರೂ ಅಷ್ಟೇ ಕೆಲ್ಸಕ್ಕಂತೂ ಹೋಗ್ತಾರೆ, ಮನೇಲಂತೂ ಇರೋದಿಲ್ಲ. ನೋಡಿ ನಾವು ಯಾವ ರೀತಿ ರೆಡಿ ಮಾಡಿದ್ದೀವಿ ಸಿಂಪಲಾಗಿ. ಕರೆಂಟ್ ಹೋಯ್ತು.
ಇವತ್ತು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಈ ಥರ ಇತ್ತು. ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ಲೈಟಾಗಿ ಎಲಿಗೆಂಟಾಗಿ ಮಾಡಿದ್ದೀವಿ. ಸಿಂಪಲ್ಲಾಗಿ ನಾವೇನು ಲಕ್ಷ್ಮಿ ಕೂಡ್ಸಲ್ಲ, ಆದರೂ ಹಬ್ಬದ ಥರ ಇರಬೇಕು ಅಲ್ವಾ ಅಂದ್ಬಿಟ್ಟು ಈ ಥರ ಮಾಡಿದ್ವಿ. ಇವತ್ತಿನ ವ್ಲಾಗ್ ಈ ಥರ ಇತ್ತು. ನೀವು ಕೂಡ ಈ ಈಸಿ ರೆಸಿಪಿನ ಮನೇಲಿ ಒಂದು ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್ ಟು ಯು.